ಗೌರಿ ಗಣೇಶ ಹಬ್ಬ ಹತ್ತಿರ ಬರ್ತಾ ಇದೆ. ಹಾಗಾಗಿ ಬಹುತೇಕ ಕಡೆ ಗಣೇಶ ಮೂರ್ತಿಗಳನ್ನು ತಯಾರು ಮಾಡೋದು, ಅದನ್ನ ಕೊಂಡ್ಕೊಳ್ಳೋದಕ್ಕೆ ಜನ ಕೂಡ ಮುಗಿಬೀಳೋದು ಸರ್ವೇ ಸಾಮಾನ್ಯವಾಗಿ ಈ ಹಬ್ಬ ಹತ್ತಿರವಾದಾಗ ಗೊತ್ತಾಗ್ತಾನೆ ಇರುತ್ತೆ. ಆದರೆ ಇಲ್ಲೊಂದು ಕುಟುಂಬ ಸತತ 15 ವರ್ಷಗಳಿಂದಲೂ ಕೂಡ ಗಣೇಶ ಮೂರ್ತಿಗಳನ್ನು ತಯಾರು ಮಾಡ್ಕೊಂಡು ಬಂದು ಎಲ್ಲರ ಗಮನ ಸೆಳೀತಾ ಇದೆಯಂತೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಹೀಗೆ ಕೈಯಿಂದಲೇ ತಯಾರಾಗ್ತಾ ಇರೋ ಮಣ್ಣಿನ ಗಣೇಶ ಮೂರ್ತಿಗಳು, ಯಾವುದೇ ರಾಸಾಯನಿಕಗಳನ್ನ ಬಳಸದೆ ಸಿದ್ಧವಾಗಿರುವ ಕಲರ್ಫುಲ್ ಗಣಪತಿ ಮೂರ್ತಿಗಳು. ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ಅಶ್ವಿನಿ ಬಡಾವಣೆಯ ಡೆಕ್ಕನ್ ಆಸ್ಪತ್ರೆ ಬಳಿ ಇರುವ ಗಣೇಶ ಮೂರ್ತಿ ಫ್ಯಾಕ್ಟರಿಯಲ್ಲಿ. ಚಿಂತಾಮಣಿ ನಗರ್ ಗೌರಮ್ಮನ ಕುಟುಂಬ ಸುಮಾರು 15 ವರ್ಷಗಳಿಂದ ಗಣೇಶ ಮೂರ್ತಿ ತಯಾರಿಸುವುದನ್ನೇ ಕಾಯಕ ಮಾಡಿಕೊಂಡಿದ್ದು, ಲಾಭ ಬರಲಿ ನಷ್ಟ ಇರಲಿ ಗಣೇಶ ಮೂರ್ತಿ ತಯಾರಿಸುವುದನ್ನ ಮಾತ್ರ ನಿಲ್ಲಿಸಿಲ್ಲ. ನಗುವ ನಮ್ಮ ಜಮಾನ ಓ ಗಣೇಶ, ನಗಿಸೋ ನಮ್ಮ ಜನನ ಓ ಗಣೇಶ, ಕಾಪಾಡು ಕಾಪಾಡು ತಾಪಹರ. ಈ ಬಾರಿ 1,000ಕ್ಕೂ ಹೆಚ್ಚಿನ ಗಣೇಶ ಮೂರ್ತಿಗಳು ತಯಾರು ಮಾಡಿದ್ದು ಮಾರುಕಟ್ಟೆಗೆ ಸಿದ್ಧವಾಗಿವೆ. ಈಗಾಗಲೇ 70% ಗಣೇಶ ಮೂರ್ತಿಗಳು ಬುಕಿಂಗ್ ಆಗಿದ್ದು, ಇನ್ನಷ್ಟು ಗಣೇಶ ಮೂರ್ತಿಗಳು ತಯಾರಿಸುವ ಕೆಲಸದಲ್ಲಿ ನಿರತರಾಗಿದ್ದಾರೆ. ಆದರೆ ಆಂಧ್ರ, ತಮಿಳುನಾಡಿನಿಂದ ಪಿಒಪಿ ವಿಗ್ರಹಗಳು ಕಾಳಸಂತೆಯಲ್ಲಿ ಮಾರಾಟವಾಗ್ತಿರೋದು ಪರಿಸರ ಸ್ನೇಹಿ ಗಣಪತಿ ತಯಾರಕರಿಗೆ ಮಾರಕವಾಗಿದೆಯಂತೆ. ನಮ್ಮ ಹೆಸರು ಗೌರಮ್ಮ. ನಾವು ಸುಮಾರು 15 ವರ್ಷದಿಂದ ಮಾಡ್ತಾ ಇದ್ದೀರಿ. ನಮ್ಮ ಫ್ಯಾಮಿಲಿಯಲ್ಲಿ ಒಂದು 5 ಜನ ಇದ್ದೀರಿ. 5 ಜನನೂ ನಾವು ಮನೆ ಮಕ್ಕಳೆಲ್ಲ ಮಾಡ್ತೀರಿ. ಕೆಲಸದಾರರಿಗೆ ಕೆಲಸ ಕೊಡ್ತೀರಿ. ಅವ್ರು ಕಷ್ಟಪಟ್ಟರೆ ನಮ್ಮ ಹೊಟ್ಟೆ ತುಂಬುತ್ತೆ, ಆಯಿತಾ. ಇವ್ರೇನು ಮಾಡ್ತಾರೆ, ಬ್ಯಾಂಗ್ಳೂರಿಂದ, ಮೈಸೂರಿಂದ, ಆ ಕಡೆ ಈ ಕಡೆ ಎಲ್ಲ ಕಡೆಯಿಂದ POP ತರ್ತಾರೆ. ನಮ್ಗೇನು ಮಾಡ್ತಾರೆ, ಇಲ್ಲಿ ತೊಂದರೆ ಮಾಡ್ತಾರೆ. ಇನ್ನು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ನಿರ್ದೇಶನದಂತೆ ಸಂಪೂರ್ಣವಾಗಿ ಮಣ್ಣು ಮತ್ತು ಪೇಪರ್ ಮೋಲ್ಡಿಂಗ್ನಿಂದ ನಿರ್ಮಾಣ ಮಾಡಲಾಗ್ತಾ ಇದೆ. ತಮ್ಮ ಕುಟುಂಬದ ಸದಸ್ಯರೊಂದಿಗೆ ಆಂಧ್ರ ಪ್ರದೇಶದಿಂದ ಗಣೇಶ ಮೂರ್ತಿ ತಯಾರಿಸುವ ಪರಿಣಿತಿ ಹೊಂದಿರುವ ಕಾರ್ಮಿಕರನ್ನ ಕರೆತಂದಿದ್ದಾರೆ. ಇನ್ನು ಮಣ್ಣಿನಿಂದ ತಯಾರಿಸುವ ಗಣೇಶ ಮೂರ್ತಿಗಳಿಗೆ ಉತ್ತಮ ಬೇಡಿಕೆ ಇದ್ದು, ಈ ಸಲ ಭಾರೀ ಲಾಭದ ನಿರೀಕ್ಷೆಯಲ್ಲಿ ಗಣೇಶ ಮೂರ್ತಿ ತಯಾರಕರಿದ್ದಾರೆ. ನಮ್ಮ ಫ್ಯಾಕ್ಟ್ರಿ ಹೆಸರು ಬಂದು SVGD ಅಂತ, ಇಲ್ಲೇ ಚಿಂತಾಮಣಿಯಲ್ಲೇ ಡೆಕ್ಕನ್ ಹಾಸ್ಪಿಟ್ಲ್ ಹತ್ರ. ಲೊಕೇಶನ್ ಬಂದು ನಮ್ಮ ಹತ್ರ 1 ಅಡಿಯಿಂದ 6 ಅಡಿವರೆಗೂ ಗಣಪತಿಗಳು ಮಣ್ಣಿನಲ್ಲಿ ಸಿಗುತ್ತೆ. 6 ಅಡಿಯಿಂದ 10 ಅಡಿವರೆಗೂ ಪೇಪರಲ್ಲಿ ಸಿಗುತ್ತೆ. ನಮ್ಮಲ್ಲೆಲ್ಲ ಪರಿಶುದ್ಧವಾದ ಮಣ್ಣಿನ ಗಣಪತಿಗಳೇ ಸಿಗುತ್ತೆ. ಯಾವುದೇ ರೀತಿ ಪೇಂಟ್ಗಳು ನಾವು ಮಾಡಲ್ಲ, ಮಾಮೂಲಿ ಪೇಂಟ್ಗಳೇ ಮಾಡ್ತೀವಿ. ಪರಿಸರಕ್ಕೆ ಯಾವುದೇ ಕಾರಣಕ್ಕೂ ಹಾನಿ ಆಗಲ್ಲ. ಒಟ್ಟಾರೆ ವರ್ಷದಿಂದ ವರ್ಷಕ್ಕೆ ಹಬ್ಬ ಹರಿದಿನಗಳಿಗೆ ಪ್ರಾಮುಖ್ಯತೆ ಕಡಿಮೆ ಆಗ್ತಾ ಇದೆ. ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡುವವರ ಸಂಖ್ಯೆಯೂ ಕಡಿಮೆ ಆಗ್ತಾ ಇದೆ. ಹಾಗೂ ಗಣೇಶ ಮೂರ್ತಿಗಳನ್ನು ಕೂರಿಸುವ ಕ್ರೇಜ್ ಸಮೇತ ಕಡಿಮೆ ಆಗ್ತಾ ಇದೆ. ಇದರಿಂದ ವರ್ಷದಿಂದ ವರ್ಷಕ್ಕೆ ಗಣೇಶ ಮೂರ್ತಿಗಳನ್ನು ತಯಾರಿಸುವವರ ಸಂಖ್ಯೆಯೂ ಕಡಿಮೆ ಆಗ್ತಾ ಇದೆ. ಆದರೂ ಈ ಕುಟುಂಬ 15 ವರ್ಷಗಳಿಂದ ಗಣೇಶ ತಯಾರಿಸುವ ಕಾಯಕ ಮುಂದುವರಿಸಿಕೊಂಡು ಬರ್ತಿರೋದು ಶ್ಲಾಘನೀಯ. ರಾಜಪ್ಪ, ಗ್ಯಾರಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ.